ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಸೂಪರ್ ಆಗಿದ್ದೀನಿ. ಕಿಚನಲ್ಲಿ ಏನಪ್ಪ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಒಂದು ಸಿಂಪಲ್ ಆಗಿರೋ ರೆಸಿಪಿನ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೆ. ಯೋಗು ಚಪಾತಿ ತಿನ್ನಬೇಕು ಅಂತ ಅಂದ. ಚಪಾತಿ ಮಾಡೋದೇನು ಪ್ರಾಬ್ಲಮ್ ಅಲ್ಲ, ಚಪಾತಿಗೆ ಕಾಂಬಿನೇಷನ್ ಆಗಿ ಏನು ಮಾಡೋದು ಅನ್ನೋದೇ ಪ್ರಾಬ್ಲಮ್ಮು. ಸೊ ತರಕಾರಿ ತಂದು ತುಂಬ ದಿನ ಆಗಿತ್ತು, ಅಂದರೆ ಕೊನೆ ಸ್ಟೇಜಿಗೆ ಬಂದ್ಬಿಟ್ಟಿದೆ ತರಕಾರಿಗಳೆಲ್ಲ. ಏನಿದೆ ಅಂತ ನೋಡ್ತಾ ಇರ್ಬೇಕಾದ್ರೆ ನನ್ನ ಕೈಗೆ ಸಿಕ್ಕಿದ್ದು ಕೋಸು ಮತ್ತು ಮೊಳಕೆ ಕಟ್ಟಿರೋ ಬಟಾಣಿ ಇತ್ತು. ಸೊ ಇದೆರಡನ್ನು ಯೂಸ್ ಮಾಡಿ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಹಾಗೆ ನಮ್ಮ ಮನೆ ಸ್ಪೆಷಲ್ ಆಲೂ ಚಪಾತಿನ ಹೇಗೆ ಮಾಡ್ತೀನಿ ಅನ್ನೋದನ್ನು ಅದ್ರ ಜೊತೆಗೆ ನಿಮಗೆ ತೋರಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕುಕಿಂಗ್ ಅನ್ನೋದು ಕೂಡ ಒಂದು ಕಲೆನೇ. ಕುಕಿಂಗ್ ಅಂದರೆ ಇಲ್ಲಿ ಯಾರಿಗೆಲ್ಲ ಇಷ್ಟ, ಯಾರಿಗೆಲ್ಲ ಕಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ, ಬೇಗ ಟೈಮ್ ಆಗಿಬಿಡುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಮುಂಚೆನೇ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೋತೀನಿ. ನಾನು ಸ್ಮ್ಯಾಶರ್ ಅಥವಾ ಸ್ಪೂನ್ನ ಯೂಸ್ ಮಾಡ್ತಾ ಇಲ್ಲ, ನನಗೆ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅದಕ್ಕೆ ನಾನಿಲ್ಲಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶ್ ಆಗಿರೋ ಆಲೂಗಡ್ಡೆನ ನಾವಿಲ್ಲಿ ಒಂದು ಬೌಲ್ಗೆ ಹಾಕೊಳ್ಳೋಣ. ಫ್ರೆಂಡ್ಸ್, ನಾವೀಗ ಇದಕ್ಕೆ ಇಲ್ಲಿ 1 ಕಪ್ ಮೈದಾ ಹಾಗೆ 1 ಕಪ್ ಗೋಧಿನ ಹಾಕೋಬೇಕು. 1:1 ಅಂದರೆ ಈಕ್ವಲ್ ಆಗಿ ಎರಡನ್ನೂ ಸೇರಿಸ್ಕೋಬೇಕು. ಈಗ ನಾನು ಇದಕ್ಕೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ಚಪಾತಿನ ಸುಡಬೇಕಾದ್ರೆ ಆಯಿಲ್ನ ಹಾಕೋದಕ್ಕೆ ಹೋಗ್ಬೇಡಿ. ಚಪಾತಿ ನಿಮಗೆ ಕ್ರಿಸ್ಪಿ ಆಗುತ್ತೆ. ನಿಮಗೆ ಚಪಾತಿ ಸಾಫ್ಟ್ ಬರಬೇಕು ಅಂದರೆ ನೀವು ಚಪಾತಿನ ಕಲಿಸ್ಬೇಕಾದ್ರೆ ಎಣ್ಣೆನ ಚೆನ್ನಾಗಿ ಹಾಕೋಬೇಕು. ಫ್ರೆಂಡ್ಸ್, ಆಲ್ರೆಡಿ ನಾನಿಲ್ಲಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕಿರೋದ್ರಿಂದ ಮೊದಲು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ಸುಮಾರು ಒಂದು 10 ನಿಮಿಷ ನಾವು ಚಪಾತಿ ಹಿಟ್ಟನ್ನ ಚೆನ್ನಾಗಿ ಕಲಸಿ ನಾದಿಸ್ಕೋಬೇಕು. ಚೆನ್ನಾಗಿ ನೀವು ಹಿಟ್ಟನ್ನು ನಾದೋದ್ರಿಂದ ನಿಮಗೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಫ್ರೆಂಡ್ಸ್, ನೀರಾಕಿ ಕಲಿಸ್ಬೇಕಾದ್ರೆ ಈ ಥರ ಕೈಗೆಲ್ಲ ಅಂಟ್ಕೊಳ್ಳೋದು ಕಾಮನ್, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಚಪಾತಿ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಕಲಿಸ್ಕೋತೀನಿ. ಈ ಥರ ಎಲ್ಲ ಸ್ಪ್ರೆಡ್ ಆಗುತ್ತೆ ಹಿಟ್ಟು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಬೇಕು ಅನ್ನೋ ಜ್ಞಾನದಲ್ಲಿ ನಾನು ಇಲ್ಲಿ ಒಂದು ಬೌಲ್ನ ತೊಗೊಂಡ್ಬಿಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಒಂದು 10 ನಿಮಿಷ ನಾದಿಸಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡ್ರೆ ನಿಮಗೆ ಈ ರೀತಿ ರೆಡಿ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಈಗ ಫ್ರೆಂಡ್ಸ್, ಇದಕ್ಕೆ ನೀವು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ಅಲ್ಲೇ ಮಾಡಿ ಅಲ್ಲೇ ಸುಟ್ಕೊಂಡು ತಿಂತೀವಿ ಅಂದರೆ ಫ್ರಿಡ್ಜಲ್ಲೆಲ್ಲ ಇಡೋದಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ನೈಟ್ ಚಪಾತಿನ ಮಾಡಿ ಉಳ್ಕೊಂಡಿದೆ, ವೇಸ್ಟ್ ಆಗುತ್ತೆ ಅಂತಂದರೆ ಅದು ಕೆಟ್ಟು ಹೋಗುತ್ತೆ ಅಂತ ಅಷ್ಟೇ ಫ್ರಿಡ್ಜಲ್ಲಿ ಇಡಬೇಕು, ನೆನ್ಪಿಟ್ಕೊಳ್ಳಿ. ಫ್ರೆಂಡ್ಸ್, ಹಿಟ್ಟೆಲ್ಲ ಸ್ಪ್ರೆಡ್ ಆಗಿ ಸ್ವಲ್ಪ ಚೆಲ್ಲೋಗಿತ್ತು. ಸೊ ಇದನ್ನು ಕ್ಲೀನ್ ಮಾಡಿಕೊಂಡು ನಾವೀಗ ಹೊಸ ರೆಸಿಪಿ ಏನು ಟ್ರೈ ಮಾಡ್ತಿದ್ದೀವಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಇದಕ್ಕೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋ ಮಸಾಲೆನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಒಂದು 10 ಕಾಳಷ್ಟು ಮೆಣಸನ್ನ ತೊಗೊಂಡಿದ್ದೀನಿ, 1-2 ಪೀಸ್ ಚಕ್ಕೆ, ಒಂದು 3ರಿಂದ 4 ಲವಂಗ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ನಾನಿಲ್ಲಿ ತುಂಬಾ ಸ್ಪೈಸಿ ಬೇಕು ಅಂತ ಹೇಳಿಬಿಟ್ಟು 6ರಿಂದ 7 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಪುದೀನ ಕಡ್ಡಿನ ತೊಗೊಂಡಿದ್ದೀನಿ. ಪುದೀನ ಎಲೆನ ಬಿಡಿಸಿ ಎಲೆನ ನಾನು ಒಗ್ಗರಣೆಗೆ ಹಾಕೋತೀನಿ. ಫ್ರೆಂಡ್ಸ್, ಒಂದು 2 ಈರುಳ್ಳಿನ ತೊಗೊಳ್ಳಿ. ಗ್ರೇವಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ನಾನಿಲ್ಲಿ 1-2 ಟೊಮೊಟೊನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಹಿಡಿಯಷ್ಟು ತೆಂಗಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಇದೆಲ್ಲ ಹಾಕೊಂಡು ನಾವೀಗ ಇದಕ್ಕೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನ ಹಾಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ತುಂಬಾನೇ ನೈಸ್ ಆಗಿ ಅಂದರೆ ನುಣ್ಣಗೆ ರುಬ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಗ್ರೀನ್ ಆಗಿ ಚೆನ್ನಾಗಿದೆ ಅಂತ ಮಸಾಲೆ. ಆಲ್ಮೋಸ್ಟ್ ಇದನ್ನ ಗ್ರೀನ್ ಹಸಿ ಮಸಾಲೆ ಅಂತ ಕೂಡ ಹೇಳ್ತೀವಿ. ಫ್ರೆಂಡ್ಸ್, ನಾನಿಲ್ಲಿ ಕೋಸನ್ನ ಕಟ್ ಮಾಡಿ ನೀರಲ್ಲಿ ತೊಳೆದು ನೆನೆಸ್ಕೊಂಡಿದ್ದೀನಿ. ಹಾಗೆ ಮೊಳಕೆ ಕಟ್ಟಿರೋ ಬಟಾಣಿ ಇದೆ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಒಂದು ಅರ್ಧ ಈರುಳ್ಳಿ ಪುದೀನನ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ನಾನಿದಕ್ಕೆ ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಎಣ್ಣೆ ಬಿಸಿ ಆದಮೇಲೆ ನಾನಿದಕ್ಕೆ ಇಲ್ಲಿ ಈರುಳ್ಳಿ ಹಾಗೂ ಪುದೀನನ ಹಾಕೋತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ಇದು ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ? ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವಿದಕ್ಕೆ ಇಲ್ಲಿ ಬಟಾಣಿನ ಹಾಕೋಬೇಕು. ನಾನಿಲ್ಲಿ ನೀರಲ್ಲಿ ತೊಳೆದು ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀವು ಸೋಸಿ ಹಾಕೊಳ್ಳಿ. ಈ ರೀತಿ ಬಟಾಣಿನ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಜಸ್ಟ್ 1 ನಿಮಿಷ ಅಷ್ಟೇ, ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಫ್ರೆಂಡ್ಸ್, ಬಟಾಣಿ ಈ ರೀತಿ ಫ್ರೈ ಆದಮೇಲೆ ಸುಮಾರು 1 ನಿಮಿಷ ನಾವೀಗ ಇಲ್ಲಿ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಫ್ರೆಂಡ್ಸ್, ನೀವು ಜಾರು ಮತ್ತು ಅದ್ರ ಕ್ಯಾಪ್ನೆಲ್ಲ ಚೆನ್ನಾಗಿ ತೊಳೆದು ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳಿ. ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ಫ್ರೆಂಡ್ಸ್, ಮಸಾಲೆ ಈ ರೀತಿ ಸ್ವಲ್ಪ ಕುದಿ ಬಂದಮೇಲೆ ಅಂದರೆ ಒಂದು 3 ನಿಮಿಷಕ್ಕೆ ನಿಮಗೆ ಸ್ವಲ್ಪ ಕುದಿಯೋದಕ್ಕೆ ಶುರುವಾಗುತ್ತೆ. ನೀವು ಈ ಟೈಮಲ್ಲಿ ಕೋಸು ಏನಿದೆ ನಾವು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ವಿ ಆ ಕೋಸನ್ನು ಇದಕ್ಕೆ ಸೇರಿಸ್ಕೋಬೇಕು.
ಫ್ರೆಂಡ್ಸ್ ಇದನ್ನ ಒಂದು ರೌಂಡ್ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀವು ನೀರನ್ನ ಹಾಕೋಬೇಕು. ಫ್ರೆಂಡ್ಸ್ ನಾನಿಲ್ಲಿ ಮುಂಚೆ ಉಪ್ಪು ಹಾಕಿಲ್ಲ, ಸೊ ಈಗ ಫೈನಲ್ ಆಗಿ ಸಾಲ್ಟ್ನ ಹಾಕೋತಾ ಇದ್ದೀನಿ. ನೀವು ಕರೆಕ್ಟಾಗಿ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ. ಹಾಗೆ ಖಾರ ಏನಾದರೂ ಕಮ್ಮಿ ಆಗಿದ್ರೆ ನೀವು ಇಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು. ನನಗೆಲ್ಲ ಕರೆಕ್ಟಾಗಿತ್ತು. ಫ್ರೆಂಡ್ಸ್ ನಾನಿವಾಗ ಇಲ್ಲಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು 3 ವಿಜಿಲ್ ಕೂಗಿಸ್ಕೊತೀನಿ. ಬನ್ನಿ ಫ್ರೆಂಡ್ಸ್ 3 ವಿಸಿಲ್ ಆಗಿದೆ. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್ ಕುಕ್ಕರ್ ಪೂರ್ತಿ ತಣ್ಣಗಾಗಿದೆ. ನಾನೀಗ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನಾವು ಟ್ರೈ ಮಾಡಿದಂಥ ಹೊಸ ರೆಸಿಪಿ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ಕಲರ್ಫುಲ್ ಆಗಿ ಸಖತ್ತಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ಅಂತೂ. ಸಾರಿ ಫ್ರೆಂಡ್ಸ್, ನಾನು ನಿಮಗೆ ಚಪಾತಿ ಲಟ್ಸೋದೇ ಆಗಿರ್ಬೋದು, ಸುಡೋದೇ ಆಗಿರ್ಬೋದು ತೋರಿಸೋದಕ್ಕೆ ಆಗಲಿಲ್ಲ. ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ನಾನು ನಿಮಗೆ ಆಗಲೇ ಹೇಳ್ದೆ ಅಲ್ವಾ ಚಪಾತಿ ಎಷ್ಟು ಸಾಫ್ಟ್ ಆಗಿತ್ತು ಅಂತ. ನೀವು ಇಲ್ಲಿ ನೋಡ್ಬೋದು. ನಾನಿಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಗ್ರೇವಿ ಅಂತೂ ಫ್ರೆಂಡ್ಸ್ ಸೂಪರಾಗಿ ಆಗಿತ್ತು. ಯೋಗು ಅಂತೂ ತುಂಬಾ ಲೈಕ್ ಮಾಡ್ದ. ವೆಡ್ಡಿಂಗಲ್ಲಿ ಮಾಡ್ತಾರಲ್ಲ ಆ ಥರ ಇದೆ, ನೆನ್ಪಿಟ್ಕೋ ಇನ್ನೊಂದ್ಸಲ ಮಾಡುವಂತೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀನಿ, ಒಂದನ್ನೇ ಮಾಡೋದು ಆ ಥರ ಮಾಡಲ್ಲ. ಅದರಿಂದ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಈಗ ಇಂಪಾರ್ಟೆಂಟ್ ಮ್ಯಾಟ್ರಿಗೆ ಬರೋಣ. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಲ್ಲ. ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಯಾವುದೇ ವಿಡಿಯೋ ಆಗಿರ್ಬೋದು, ಯಾರದೇ ವಿಡಿಯೋ ಆಗಿರ್ಬೋದು, ಎಲ್ಲರೂ ಕೂಡ ಒಂದೊಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಅದು ಕುಕ್ಕಿಂಗೇ ಆಗಿರಲಿ, ಮತ್ತೊಂದೇ ಆಗಿರಲಿ, ಇನ್ನೊಂದೇ ಆಗಿರಲಿ. ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋಗಳನ್ನ, ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋ ವಿಡಿಯೋಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.